ಶುರು ಮಾಡಿ. ಇವತ್ತಿನ ಡೇ ಬಂದು ಸ್ಯಾಟರ್ಡೇ, ಶನಿವಾರ, ಮತ್ತು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಇವಾಗ 6:30 ಆಗಿದೆ. ನ್ಯೂಸ್ ಆ್ಯಂಕರ್ ಓದ್ತಾರಲ್ಲ, ಬ್ರೇಕಿಂಗ್ ನ್ಯೂಸ್, ಇದೀಗ ಬಂದ ಸುದ್ದಿ, ನಮ್ಮಲ್ಲೇ ಮೊದಲು. ಯಾರೂ ಕೂಡ ಇದನ್ನು ಇದುವರೆಗೂ ಹೇಳಿರೋದಕ್ಕೆ ನೋಡಿರೋದಕ್ಕೆ ನ್ಯೂಸ್ ಸಾಧ್ಯನೇ ಇಲ್ಲ ಅನ್ನೋ ಒಂಥರ ಬ್ರೇಕಿಂಗ್ ನ್ಯೂಸ್ ಥರ ಹೇಳ್ತಾವೆ ಅಂತ. ಎಷ್ಟು ನೀಟಾಗಿ ನನ್ನ ಸಿರಿಮನೆ ಕನ್ನಡ ವ್ಲಾಗ್ಸ್ ಅಂತ ಎಕ್ಸ್ಪ್ಲೈನ್ ಮಾಡೋದು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಆಲ್ ದ ಬೆಸ್ಟ್. ಟೈಮ್ 6:30. ನಾವೆಲ್ಲ ಪಟ ರೆಡಿಯಾಗಿ ಕೂತಿದ್ದೀವಿ. ಇವಾಗ ಟೈಮ್ ಇಷ್ಟೊತ್ತಿಗೆ ವಾಕಿಂಗೇ ಹೊಟ್ಟೋಗ್ಬಿಟ್ಟೆ, ಹೋಗಿ ಮುಗಿಸ್ಕೊಂಡೆ ಬರ್ತಿದ್ವಿ. ಇಷ್ಟೊತ್ತಿಗೆ ಎದ್ದು ಬರ್ತಿರ್ಲಿಲ್ಲ. ಎಲ್ಲರೂ ರೆಡ್ ನಾವು 3 ಜನ ರೆಡಿಯಾಗಿ ಎಲ್ಲ ಅಲ್ಲಿ ಬಿಟ್ಕೊಂಡು ನಿಂತಿದ್ದೀವಿ. ಇವಾಗ ನಾವು ಹೊರಟಿದ್ದೀವಿ ಊರಿಗೆ. ಯಾವ ಊರು ಫಸ್ಟು ಗೊತ್ತಿಲ್ಲ, ಸೆಕೆಂಡ್ ಊರು ಯಾವುದು ಅಂತಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ಊರಿಗೆ ಹೊರಟಿದ್ದೀವಿ. ಅದಕ್ಕೂ ಮೊದಲು ಈ 2 ಪಿಳ್ಳೆಗಳ ಜೊತೆ ಇನ್ನೆರಡು ಪಿಳ್ಳೆಗಳನ್ನ ಕರ್ಕೊಂಡು ಹೋಗೋದು. ಇಷ್ಟೊತ್ತಿಗೆ ಅಲ್ಲಿ ಹಾಂ ತೊಗೊಂಡು ಹೋಗ್ಬೋದು, ಏನಿಲ್ಲ. 2 ಬ್ಯಾಗ್ ಇರೋದು ನಮ್ಮದು. ಒಂದು ವಾಟರ್ ಬಾಟ್ಲು, ಸ್ವಲ್ಪ ತಿನ್ನೋದಕ್ಕೆ ತಿಂಡಿ ಆ ಥರದ್ದು ಏನಾದರೂ ಇಟ್ಕೊಂಡಿದ್ದೀವಿ. ಒಂದು ಇದು ಅಷ್ಟು. ಬಟ್ ಬಿಟ್ಟರೆ ಇನ್ನೇನು ನಮ್ಮದು ಅಂತಿಲ್ಲ. ಎತ್ತಿಡ್ರಪ್ಪ, ನಡೀರಪ್ಪ, ಲಿಫ್ಟಿಗೆ ಪ್ರೆಸ್ ಮಾಡಿ. ಎಲ್ಲ ಎತ್ತಿಟ್ಕೊಳ್ರಿ, ಎಲ್ಲ ಎತ್ತಿಡ್ ಹೋಗಿ ಮಗಳು, ನೀನು ಎತ್ಕೊಡುವ. ಟೈಮ್ ಆಯಿತು, ಹೊರಡೋಣ. ಚಲೋ ದಿಢೀರ್ ಅಂತ ಹೊರಡೋದಿಲ್ಲನೂ ಕೂಡ. ಕೆಳಗಡೆ ವಾಚ್ಮನ್ ಅವ್ರು ಕೊಟ್ಟೋಗೋಣ. ಗೋವಿಂದ ಬೈಂಗ್ ಆಮೇಲೆ ತೊಗೊಂಡೋಗ್ತಾರೆ. ವೇಲ್ ನೀಟಾಗಿ ಗಿಡಮ್ಮನಂದು ಒಂದು ಕೊರಿಯರ್ ತುಂಬ ಆರ್ಡರ್ಸ್ ಇತ್ತು, ಅದು ಎಲ್ಲ ಪ್ಯಾಕಿಂಗ್ ಮಾಡಿದ್ದೀನಿ. ಯಾಕವ ಹೊರಟಿದ್ದೀವಿ. ಕತ್ಲೆಯಲ್ಲಿ ಹೊರಡಬೇಕಿತ್ತು. ಹೇಗೆ ನಡೆಯೋ ಆಯಿತು. ಇನ್ನು ಈ ಚಳಿಗೆ ಹಿಂಗೆ ಅಂದ್ಬಿಟ್ರೆ ಹೆಂಗೋ ಮಗ. ಗೇಟ್ ಓಪನ್ ಮಾಡು. ತಣ್ಣ ಕೊರಿತಾ ಇದೆ ಫ್ರೆಂಡ್ಸ್. ಒಟ್ಟಿನಲ್ಲಿ ಕೆಳಗಡೆ ಇಡು ನೋಡಿ. ಟೈಮ್ ಆಯಿತು, ಹೊರಡೋಣ. ಒಂದೇ ಒಂದು ಬಂದಿದೆ ಅಷ್ಟೆ. ನಮ್ಮ ಮನೆ ಹತ್ರ ಅಂತೂ ಹೆವಿ ನಾಯಿಗಳಾಗ್ಬಿಟ್ಟಿದೆ. ಓಹೋ ಏನೋ ಅದಕ್ಕೆ ಒಂದ ಅಂತ ನನಗೇನೆ ಟೈಮ್ ಮಾಡಿ ನಂಗೆ ಗೊತ್ತಾಯ್ತು ನೋಡಿ. ಏನ್ರಿ ಇಷ್ಟೊಂದು ಜನ? ಇಲ್ವೇ ಇಲ್ಲ ಅಲ್ಲಿ ಏನೋ. ಇವತ್ತಿನ ವ್ಲಾಗಲ್ಲಿ ಆದಷ್ಟು ನಾನು ರಾಕ್ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದೀನಿ. ಯಾಕಂದರೆ ಎಲ್ಲ ನಮ್ಮ ಮಕ್ಕಳ ಗ್ಯಾಂಗ್ ನಮ್ಮ ಜೊತೆ ಇರೋದ್ರಿಂದ ಆ ಒಂದು ಮಾತು, ಹಳ್ಳಿ ವಾತಾವರಣ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಜಾಸ್ತಿ ವಾಯ್ಸ್ ಡಬ್ಬಿಂಗ್ ಮಾಡೋಕ್ಕೆ ಹೋಗಿಲ್ಲ. ಆದಷ್ಟು ನಾನು ರಾಕ್ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೀನಿ. ನಮ್ಮ ಪಾರ್ಥಿಂದು ಸಿಗ್ನೇಚರ್. ಹಾಯ್ ಫ್ರೆಂಡ್ಸ್. ಈಗ ಲೆಫ್ಟ್ ಹೋಗಿ ಮಾವ, ಫುಲ್ ಮುಂದೆ ಹೋಗಿ. ಮುಂದೆ ಕಡೆ ಹೋಗಿ ಅವನು ಹೇಳದ್ಮೇಲೆ ಹೇಳೋದಿಲ್ಲ. ಇಲ್ಲ ಒಂದ್ಸರಿ ಇಲ್ಲ. ಲೆಫ್ಟ್ ಹೆಂಗ್ ಹೋಗೋದವ? ಈಗ ಅಲ್ಲಿ ಹೋಗ್ಬೇಕಿತ್ತಂತೆ. ಇಲ್ಲ ಹೋದ್ರೆ ನಾನು ಸ್ಕೂಲೇ ಸಿಗೋದು. ಹುಷಾರಿ ಆಯ್ತಾ? ಸ್ಕೂಲ್ ಹತ್ರ ಬಿಟ್ಟೋಗೋಣವ. ಎಲ್ಲಿಗೆ ಹೋಗ್ತಾ ಇದೀವಿ ಈಗ ಹೇಳು ನಿಮಗೆ? ಟ್ರಿಪ್. ಎಲ್ಲಿಗೆ ಹೋಗ್ತಾ ಇದೀವ ಟ್ರಿಪ್ಪು? ಯಾವ ಊರಿಗೆ ಹೋಗ್ತಾ ಇದೀವಿ? ಮಾವ ಊರಿಗೆ ಹೋಗ್ತಾ ಇದೀವವ್ವ. ಅಳ್ತಿಯವ ನಿನ್ ಪಾಪ ಬೇಕು ಮಮ್ಮಿ ಬೇಕಂತ? ಹತ್ರ ಏನ್ ಮಾಡೋದು? ಹತ್ರ ಬಿಟ್ಟುಟೋಗದ? ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ಲಾ? ಈಗ ಟೈಮ್ 7:42. ವಾವ್, ಪಾರಿವಾಳಗಳು ನೋಡ್ದೆ ಮಗಳು? ಅಲ್ಲಿತ್ತಲ್ಲ ಎಷ್ಟೊಂದು ಪಿಜನ್ ಹಾರೋಯ್ತು. ನಮ್ಮ ಪಾರ್ಕ್ ಹತ್ರ ಅಡ್ರೆಸ್ ಕೇಳ್ಕೊಂಡು ಹೋಗಂಗಾಯ್ತು ನಾವು. ಅಲ್ಲ ಮಗ್ನೆ? ಸ್ಟ್ರೈಟ್ ಅವತ್ತು ಹೋದ್ವಲ್ಲ, ಸ್ಟ್ರೈಟ್. ಎಷ್ಟು ಪುಟ್ಪುಟಾಣಿ ಇಲ್ಲಿ ಕಾಣಿಸ್ತಾ? ಇಲ್ಲಿ ನೋಡಿ, ಇಲ್ಲಿ ಎಷ್ಟು
ಅಲ್ಲೊಂದಿದೆ ನೋಡ್ರಿ ದೊಡ್ಡದು. ಎತ್ಕೊಂಡು ಹೋಗೋಣ ಒಂದು. ಹ್ಞೂ ಪೊಲೀಸರು ಬರ್ತಾರೆ ಇಟ್ಕೊಂಡು ಹೋಗಕ್ಕೆ ಮಗನೇ. ಮರಿಗಳು ನೋಡಿ. 1 2 3 ಮರಿ ಇದಾವಲ್ಲ. ದೊಡ್ಡದು ಅಲ್ಲೊಂದಿದೆ, ಅದು ಗಂಡೇನು ಅನ್ಸುತ್ತೆ. ಹಿಂದೆ ಒಂದು ಚೀಲ ಇದೆ. ಎಣ್ಣೆ. ಇಲ್ಲಿ ಇದೆ ನಮ್ಮ ಡ್ಯಾನ್ಸ್ ಕ್ಲಾಸ್. ಡ್ಯಾನ್ಸ್ ಕ್ಲಾಸ್. ಹಾ ಇದೆ ಇಲ್ಲಂತೂ ಇವಾಗ ಬೆಂಗಳೂರೇ ಏನೋ ಪಿಕಾಕು ಅನ್ನೋದೇ ಬರ್ತದೆ, ಪಿಜನ್ ಅನ್ನೋದೇ ಬರುತ್ತೆ. ಪಿಕಾಕು ಹೋಗಿ ಎಲ್ಲ ಇನ್ನೂ ಬೆಳಗ್ಗೆನೆ ನಮ್ಮ ಮನೆಯಿಂದ ನೆಕ್ಸ್ಟು ನಾವು ಹೊರಟಿದ್ದು ನಮ್ಮ ಅಣ್ಣ ಮನೆಗೆ ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿಂದ ಇವಾಗ ನಾವು ಊರಿಗೆ ಹೊರಟಿದ್ದೀವಿ. ಬೆಳಗ್ಗೆ ಬೇಗನೆ ಎದ್ದಿದ್ವಿ. ಎಲ್ಲರಿಗೂ ಒಂಥರ ನಿದ್ದೆ ಮೂಡು ಅಂತಲೇ ಹೇಳ್ಬೋದು, ಯಾಕಂದರೆ ಬೇಗ ಎದ್ದಿದ್ರಿಂದ ನಿದ್ದೆ ಬರ್ತಾ ಇತ್ತು. ಇನ್ನು ನಾವೆಲ್ಲ ನಿದ್ದೆ ಮಾಡಿಬಿಟ್ರೆ ನಮ್ಮ ಮನೆಯವ್ರಿಗೆ ಬೇಜಾರಾಗಕ್ಕೆ ಶುರು ಆಗುತ್ತೆ. ಯಾಕಂದರೆ ಯಾವಾಗಲೂ ಅವ್ರು ಬೈತಾ ಇರ್ತಾರೆ, ಕಾರ್ ಹತ್ತಿತ್ತು ಅಂದರೆ ಸಾಕು ಅಮ್ಮ ಮಕ್ಳಿಗೆ ಎಲ್ಲರಿಗೂ ನಿದ್ದೆ ಬಂದುಬಿಡುತ್ತಲ್ವ ಅಂತ. ಅವರಿಗೋಸ್ಕರ ಅಂತಲೇ ನಿದ್ದೆ ಮಾಡಿದೆ. ಏನಾದರೂ ಮಾತಾಡಿಕೊಂಡು ಮಕ್ಕಳನ್ನೆಲ್ಲ ಸ್ವಲ್ಪ ಆ್ಯಕ್ಟಿವಾಗಿ ಇಟ್ಕೊಂಡು. ಅದರಲ್ಲಂತೂ ನಮ್ಮ ಚರಿಮರಿ ಜೊತೆ ಇದೊಂದು ಫಸ್ಟ್ ಟ್ರಿಪ್ ಅನ್ಬೋದು ನಾವು. ಅಂದರೆ ಊರಿಗೆ ಹೋಗ್ತಾ ಇರೋದೇ ಒಂದು ಟ್ರಿಪ್ಪು ಫೀಲ್ ಇದೆ. ಯಾವತ್ತೂ ಕೂಡ ಈ ರೀತಿ ನಾವು ಚರಿಮರಿನ ಕರ್ಕೊಂಡು ಹೋಗಿಲ್ಲ. ಯಾಕಂದರೆ ಕರ್ಕೊಂಡು ಹೋಗೋಕೆ ಸ್ವಲ್ಪ ಭಯ, ಏನಾದರೂ ಮಧ್ಯರಾತ್ರಿ ಅಪ್ಪ ಅಮ್ಮನ ನೆನೆಸ್ಕೊಬಿಟ್ರೆ ಹೆಂಗಪ್ಪ ಅಂತ. ನೋಡಿ ಇಲ್ಲೇನೂ ಇಲ್ಲ ವೆಹಿಕಲ್ಸ್, ಬಿಟ್ಟು ಅಲ್ಲಿ ನೋಡಿ ಎಷ್ಟು ವೆಹಿಕಲ್ಸ್. ಇಲ್ಲಿ ಜಾಯಿನ್ ಆಗ್ತಾವರೆಲ್ಲ. ಇಲ್ಲ ಸುಳ್ಳು ಹೇಳ್ದಪ್ಪ ಅರ್ಥ. ಇಲ್ಲೆಲ್ಲ ಜಾಯಿನ್ ಆಗ್ತಾರೆ. ಯಾರೋ ಬುದ್ಧಿವಂತರು ಫಸ್ಟ್ ಬಂದಿರೋರು ಅವ್ರನ್ನ ನೋಡ್ಕೊಂಡು ಎಲ್ಲರೂ ಬರ್ತಾವ್ರೆ ಸುಮ್ಮನೆ ಅಷ್ಟೇ. ನಾವು ಊರಿಗೆ ಹೊರಟಿದ್ದು ಬಂದು 24ನೇ ತಾರೀಕು. 24, 25, 26 3 ದಿನ ಕಂಟಿನ್ಯೂಸ್ ಹಾಲಿಡೇ ಇದ್ದಿದ್ದರಿಂದ ಊರಲ್ಲೂ ಸ್ವಲ್ಪ ಕೆಲಸ ಆಯಿತು. ನೀವು ನೋಡ್ಬೋದು ನಮ್ಮ ಕಾರಲ್ಲೆಲ್ಲ ಬರೀ ಪೇಂಟ್ ಏನಿದೆ ಡಬ್ಬಗಳೇ ತುಂಬಿಸ್ಕೊಂಡಿದ್ದೀವಿ. ಇದೆಲ್ಲ ನಮ್ಮ ಊರಲ್ಲಿ ಅಡಿಕೆ ತೋಟಕ್ಕೆ ಇವಾಗೆಲ್ಲ ವೈಟ್ ಪೇಂಟ್ ಏನೋ ಪ್ರೈಮರ್ ಏನೋ ಹೇಳ್ತಾರೆ, ಅದನ್ನೆಲ್ಲನೂ ಕೂಡ ಕೆಲಸ ಆಯಿತು ಮಾಡಿಸೋ ಅಂಥದ್ದು. ಯಾಕಂದರೆ ಬೇಸಿಗೆಗಾಲ ಶುರು ಆಯಿತು ಅಂದರೆ ಸಾಕು ಅಡಿಕೆ ಗಿಡಗಳನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು. ಇನ್ನೂ ಚಿಕ್ಕದಲ್ವ ಅವು, ದೊಡ್ಡದಾಗೋವರೆಗೂ ಅವನ್ನ ಕಾಪಾಡ್ಕೋಬೇಕು. ಹಾಗಾಗಿ ಅದ್ರ ಕೆಲಸ ಇತ್ತು. ಹೇಗೋ ಮಕ್ಳಿಗೂ ರಜಾ ಇತ್ತು. 3 ದಿನ ಎಲ್ಲ ಹೊರಗಡೆ ಹೋಗಿ ಓಡಾಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಹಾಗೆ ಇವತ್ತು ತಿಂಡಿನೂ ಕೂಡ ಹೊರಗಡೆ ಮಾಡ್ತಾ ಇಲ್ಲ. ಯಾಕಂದರೆ ನಮ್ಮ ಅತ್ತಿಗೆಯವರು ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಮಶ್ರೂಮ್ ಬಿರಿಯಾನಿ ಎಲ್ಲ ಮಾಡಿ, ಆಮೇಲೆ ಬೋಂಡ, ಮೊಸರು ಬಜ್ಜಿ ಪಾಪ ಎಲ್ಲ ರೆಡಿ ಮಾಡಿಟ್ಟಿದ್ರು. ನಾವು ಸರಿ ಹೋಟೆಲ್ ಏನು ಬೇಡ ಅದನ್ನೇ ಬಾಕ್ಸ್ ಹಾಕ್ಸ್ಕೊಂಡು ಬಂದ್ವಿ. ಇಲ್ಲೇ ಎಲ್ಲಾದರೂ ಹೋಗ್ತಾ ಒಂದವೆ ಒಂದು ಕಡೆ ಕಾರ್ ನಿಲ್ಲಿಸಿ ತಿನ್ನೋಣ ಅಂತ ಅಂದ್ಕೊಂಡು. ಮಸ್ತ್ ಮಲ್ಲೈಕ ಅನ್ನಂಗೆ ಹೆಂಗೈತವ ತಿಂತಾ ಇರೋದು ಏನ? ಹ್ಞೂ ತಗೊಂಬಗ್ನೆ. ಮಮ್ಮಿ ಅಷ್ಟೊಂದು ಮಾಡಿ ಕಳ್ಸೋರೆ ಎಲ್ಲನೂ ಪಾಪ. ಚರಿ ಮರಿಗೆ ಬೇಡವಾ ಬೋಂಡ? ಚರಿ ಮರಿಗೆ ಬೇಡವಾ ಬೋಂಡ? ಯಾಕವ? ನಮಗೋಸ್ಕರ ಚೆನ್ನಾಗಿ ಮಾಡಿದ್ದಾರೆ ಮಮ್ಮಿ ಪಾಪ. ನಮಗೂ ನಾವು ಇದೆಲ್ಲ ತಿಂದವ್ರೆ. ತಿನ್ನಪ್ಪ. ನೋಡಿ ವೆಹಿಕಲ್ಸ್ ಹಿಂಗೆ ಹೋಗ್ತಾ ಇದ್ದಾರೆ ಪಾಪ. ಬೆಂಗಳೂರಿಗೆ ಹೊರಗೆ ಜಾಸ್ತಿ ಜನ ಇದ್ದಾರೆ. ಸರಿ ಊಟ ಬಂದ್ಮೇಲೆ ಆಡೋದು ಮನೇಲಿ ಮಗಳು. ಇಲ್ಲಿ ಆಡೋಕ್ಕಾಗುತ್ತವ ಅದನ್ನೆಲ್ಲ? ಆಮೇಲೆ ಕಳ್ದೋಗುತ್ತೆ ಅಷ್ಟೇ. ಅಯ್ಯೋ ಅಯ್ಯೋ ಅಯ್ಯೋ. ಚೆನ್ನಾಗಿತ್ತವ ಬಿರಿಯಾನಿ? ಮಶ್ರೂಮ್ ಬಿರಿಯಾನಿ ಹೆಂಗಿತ್ತವ? ಯಾಕೆ ಹೇಳೋ? ಮಮ್ಮಿ ಮಾಡಿರೋದಲ್ವಾ? ಅತ್ತೆ ಮಾಡಿದ್ರೆ ಸೂಪರ್ ಆಗಿರ್ತಾ ಇರ್ಲಿಲ್ಲ ಅಲ್ವಾ? ನಾವು ಮಾಡಿದ್ದು ಚೆನ್ನಾಗಿತ್ತಾ? ಯಾಕಪ್ಪ? ಫಿಶ್ ಕಬಾಬ್? ಫಿಶ್ ಕಬಾಬ್ ಪೌಡ್ರ್ ತರೋಣ ಮನೇಲಿ. ಬಾಬಾ ಪೌಡ್ರ್ ತರೋಣ ಅನ್ಕೊಂಡೆ, ಮತ್ತೆ ಹೋಗಿ ಈಗ ನೆನಪಾಗ್ತದೆ. ಪಾರ್ಥಂಗೆ ಮಿಯೋ ಮಿಯೋ ಕಬಾಬ್ ಕೊಡಿಸ್ಬೇಕು. ಇಲ್ಲ ಗೋಬಾವ್ ಕಬಾಬ್ ಕೊಡ್ಸೋಣ ಬಿಡ. ಸಾರಿ ಜಾಗನೇ ಇಲ್ಲ, ಸಾರಿ.
ತಲೆ ನೋವ್ತೈತಂತ ಅಯ್ಯಪ್ಪ ತಲೆ ನೋವ್ತೈತೆ ಅಂತವಳು. ತೊಡೆ ಮೇಲೆ ಕುಣಿಸ್ಕೊಳಕ್ಕೆ ಸರಿ ಮತ್ತೆ ತಲೆ ನೋವು ತೊಡೆ ಮೇಲೆ ಕುತ್ಕೋತೀನಿ ಅಂತ. ನೀವು ಹೊಟ್ಟೆ ತುಂಬ ತಿನ್ಸಿದ್ವಲ್ಲವ ಈಗ ತಾನೇ. ಸರಿ ಸರಿ ಇಳಿಸ್ತಿ ಕರ್ಕೊಂಡು ಹೋಗ್ಬಿಡಮ್ಮ. ಜೋರಾಗಿ ಹೇಳು. ನಮ್ಮ ಸರಿ ಈಗ ವೇಟ್ ಮಾಡೋಣ ಬೇಡವಂತೆ, ಬೇಡವಂತೆ ಟೈಮ್ ಆಗೋಗುದಲ್ವ? ಟೈಮ್ ಆಗೋಗುತ್ತಂತೆ. ತಲೆ ಮೇಲೆ ಅಲ್ಲ ಚಿನಿಮ, ತೊಡೆ ಮೇಲೆ. ಇದ್ರ ಮೇಲೆ ಕುತ್ಕೊಂತಾರೆ ಇಲ್ಲಿ. ಅಲ್ಲ ನಿಮ್ಮ ಅಂತಜ್ಜಿಗೆ ನೀನ್ ಬೇಕಂತ ನೀನ್ ಬಿಟ್ಟಿರಲ್ವಂತ ನೀನು ವಾಪಸ್ ಕರ್ಕೊಂಬ ಅಂತವ್ರು ನೋಡು. ಏನ್ ಮಾಡೋದು ಈಗ ವಾಪಸ್ ಹೋಗ್ಬಿಡೋಣ. ಟೆನ್ ತೊಗೊಳಪ್ಪ ಟಿಪ್ ಬೇಡ. ಅಂತಜ್ಜಿ ಬಿಟ್ಟೋಗಣ. ಆಫ್ ಮಾಡ್ಬಿಡಿ ಅಷ್ಟೇ. ಆಫ್ ಮಾವ ಊರು. ಫೈನಲಿ ನಮ್ಮ ಪಿಳ್ಳೆ ಮರಿ ಕರ್ಕೊಂಬಂದ್ಬಿಡ್ತೀವಿ, ನಮ್ಮ ಚರಿ ಮರಿನ ಊರಿಗೆ. ನಿಧಾನ, ಬಿಸಿಲು, ಅಲ್ಲಿ ವಯರ್ ಇದೆ, ದಾಟ್ ಹೋಗು ಅಲ್ಲಿ ಕಾಲ ಹತ್ರ ನೋಡು. ಹಾಂ, ಫೋನ್ ಮಾಡಿ ಕೇಳಿ ನೋಡ್ರಿ. ಬನ್ನಿ ನಮ್ಮ ಊರಿಗೆ. ಚಿಂಟು ಬಾ ಬಾ. ಬೆಳಗ್ಗೆ ಬೇಗ ಬಿಟ್ಟಿದ್ದರಿಂದ ಬೆಂಗಳೂರನ್ನ ನಾವು ಬೇಗನೆ ನಮ್ಮ ಊರಿಗೂ ಕೂಡ ಬಂದ್ವಿ. ಬಟ್ ಆಲ್ಮೋಸ್ಟ್ ಬರಬೇಕಾದ್ರೆ ಎಲ್ಲ ಟೋಲಲ್ಲೂ ಕೂಡ ತುಂಬ ಕಾರ್ಗಳು ನಿಂತಿದ್ವು. ಯಾಕಂದರೆ 3 days ಹಾಲಿಡೇಸ್ ಇದರಿಂದ ಅವರು ಕೂಡ ಎಲ್ಲ ಹೊರಗಡೆ ಟ್ರಿಪ್ ಪ್ಲ್ಯಾನಿಂಗ್ ಮಾಡಿದ್ರು. ನಾವು ಬೆಂಗಳೂರಲ್ಲಿ ಇರೋರೆಲ್ಲ ಸಖತ್ ಅಂದರೆ ಸಖತ್ತು ಟ್ರಾಫಿಕ್ ಇತ್ತು ಅಂತ ಹೇಳ್ಬೋದು ಟೋಲಲ್ಲೆಲ್ಲ. ನಂತರ ಬೇಗನೆ ಬಂದ್ವಿ. ಅಂದರೆ ಸ್ವಲ್ಪ ನಮ್ಮ ಮನೆಯವರು ಕೂಡ ಸಂದಿಗುಂದಿ ರೋಡ್ಗಳೆಲ್ಲ ಹೋಗೋದು ಜಾಸ್ತಿ. ಹೈವೇಯಲ್ಲಿ ಬರ್ತಾರೆ, ನೆಕ್ಸ್ಟು ಬೇರೆ ಬೇರೆ ರೋಡ್ಗಳಲ್ಲೆಲ್ಲ ಜಾಯ್ನ್ ಆಗ್ತಾರೆ. ಆಗಿ ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದ ತಕ್ಷಣ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಕೂಡ ಇದ್ದೇ ಇರುತ್ತೆ. ಜೊತೆಗೆ ಸ್ವಲ್ಪ ಭತ್ತ ಎಲ್ಲ ಬೆಳೆದಿದ್ದೆಲ್ಲ ಅದನ್ನೆಲ್ಲ ಹಾಲಲ್ಲಿ ಜೋಡಿಸಿದ್ರು. ಅದನ್ನೆಲ್ಲ ಇಲಿ ಎಲ್ಲ ಕೆತ್ಕಿ ತಿಂದು ಹಾಕಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ನಾನು ಒಬ್ಳಿಗೆ ಇತ್ತು. ಮನೆಯವ್ರಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಅವರು ಜಾಸ್ತಿ ಏನೋ ಡಸ್ಟ್ ಧೂಳು ಕ್ಲೀನಿಂಗ್ ಕೆಲಸ ಮಾಡ್ತಾ ಇರಲಿಲ್ಲ. ಇಲ್ಲಾಂದಿದ್ರೆ ಅವರು ಸ್ವಲ್ಪ ಹೆಲ್ಪ್ ಮಾಡೋರು. ಅವ್ರು ಇಲ್ಲದೆ ಇರೋ ಕಾರಣಕ್ಕೆ ನಾನು ಒಬ್ಬಳೇ ಎಲ್ಲ ಕ್ಲೀನಿಂಗ್ ಕೆಲಸ ಅನ್ನೋ ಥರ ಆಯಿತು. ಬೇಗನೆ ಎಲ್ಲ ಕ್ಲೀನಾಗಿ ಮಾಡಿಕೊಂಡೆ. ನಾನು ನನ್ನ ಮಗಳು ಎಲ್ಲ ಸೇರಿಕೊಂಡು. ನಮ್ಮ ಚರಿ ಮರಿ, ಚಿಂಟು, ಪಾರ್ಥ ಎಲ್ಲರೂ ನೋಡ್ಕೊಳ್ಳೋದೇ ಒಂದು ಕಡೆ ಭಯ. ಯಾಕಂದರೆ ಎಲ್ಲಾದರೂ ತೋಟದೊಳಗಡೆ ಹೋಗ್ಬಿಡ್ತಾರೋನೋ, ಏನಾದರೂ ಒಂದು ಆಟ ಆಡಿಕೊಂಡು ಆ ಕಡೆ ಈ ಕಡೆ ಹೋಗ್ಬಿಡ್ತಾರೇನೋ ಅಂತ. ಯಾಕಂದರೆ ಈಗ ಕಂಪ್ಲೀಟ್ ಜೋಳ ಹಾಕಿದ್ದಾರೆ ತೋಟ. ಅಷ್ಟು ವಿಶಾಲವಾಗಿಲ್ಲ, ಸ್ವಲ್ಪ ಪೊದೆ ಥರ ಇರುತ್ತೆ. ಪೊದೆ ಒಳಗಡೆ ಏನಾದರೂ ಇದ್ದರೂ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಅವ್ರು ಎಲ್ಲಿರ್ತಾರೆ ಅವ್ರ ಹಿಂದೆನೇ ನೋಡ್ಕೊಳ್ಳೋದೇ ಆಗೋಗ್ಬಿಟ್ಟಿತ್ತು. ಅವ್ರ ಹಿಂದೆನೇ ಹೋಗೋದು, ಅವ್ರನ್ನ ನೋಡೋದು, ಬಂದರೂ ಸಾಕು ಹುಷಾರು ಎಲ್ಲೂ ಹೋಗಬೇಡಿ ಅಂತ ಅವ್ರನ್ನ ಹೇಳಿ ಕರ್ಕೊಂಬರೋದು, ಎಲ್ಲೂ ಕಳಿಸ್ದಂಗೆ ಅವ್ರನ್ನ ನನ್ನ ಹತ್ರನೇ ನೋಡ್ಕೊಳ್ಳೋ ಒಂಥರ ಆಗೋಗ್ಬಿಟ್ಟಿತ್ತು. ಅಷ್ಟು ಅವ್ರನ್ನ ನೋಡ್ಕೊಳ್ಳೋದೇ ಕೆಲಸ ಒಂದು ಕಡೆ ಅನ್ನೋ ಥರನೂ ಇತ್ತು. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಟೈಮ್ ಅಡುಗೆ ಮಾಡ್ತಾ ಇರುವಂಥದ್ದು. ಅದ ತಕ್ಷಣ ಮಕ್ಕಳಿಗೆ ಊಟ, ಅಡುಗೆ ಕೆಲಸ ಫಸ್ಟ್ ಅದೇ, ಆಮೇಲೆ ಎಲ್ಲ ಹೊಡೆದಿದ್ದು. ಈ ಸರಿ ಏನು ಮಾಡಿದೆ ಅಂದರೆ ಹೊರಗಡೆನೂ ಸೌಂಡಲ್ಲ. ಈ ಸರಿ ಏನು ಮಾಡಿದೆ ಅಂದರೆ ಭತ್ತನೇ ಸ್ವಲ್ಪ ಬೇಳೆ ಸಾರು ತೊಗೊಂಬಂದ್ಬಿಟ್ಟಿದೆ. ಬೇಳೆ ಸಾರು ಮತ್ತು ಪಲಾವ್ ಗೊಜ್ಜು ಎಲ್ಲ ಈ ಕಡೆ ಇದೆ. ನನ್ನ ಮಗಳು ಒಂದೇ ಥರ ನಿಂತ್ಕೊಂಡಿದ್ದಾರೆ, ಏನೂ ಮಾಡೋಂಗಿಲ್ಲ. ಯಾಕಂದರೆ ನಾವು ಇವಾಗ ಸಾಯಂಕಾಲ ನಮ್ಮ ಮನೆಯವರ ಅಕ್ಕ ಊರಿಗೆ ಹೋಗ್ತೀವಿ. ಹಾಗಾಗಿ ಜಾಸ್ತಿ ಏನು ತೊಗೊಂಡ್ಬರ್ತೀವಿ. ಇವತ್ತು ಈಗ ಒನ್ ಟೈಮ್ಗಷ್ಟೇ, ಒಂದು ಟೈಮ್ ಇಷ್ಟೊಂದು ಪ್ರಿಪ್ರೇಷನ್. ಹೇಗೂ ಬೆಳಗ್ಗೆ ನಮ್ಮ ಅತ್ತಿಗೆ ಅವರು ಪಾಪ ತಿಂಡಿ ಮಾಡಿ, ಬೋಂಡ ಮಾಡಿ, ಮೊಸರು ಬಜ್ಜಿ ಮಾಡಿ ಎಲ್ಲ ಮಾಡಿ ನಮಗೋಸ್ಕರ
ಪ್ಯಾಕ್ ಮಾಡಿದ್ರು, ಮಶ್ರೂಮ್ ಪಲಾವ್ ಮಾಡಿದ್ರು ಅವರು. ಬಿರಾನಿ ಚರಿ ಮರಿ ಗಿರಾಯಿ ಕ್ಯಾಪೆ ತೆಗೆಯಕ್ಕಾಗ್ತಿಲ್ಲ. ಹೆಲ್ಪ್ ಮಾಡ್ದ. ಇದು ಗ್ಲಾಶರ್ ಅಂಟಿಸ್ಬಿಟ್ಟಿದ್ದೀನಿ, ಚೆಲ್ಲೋಗ್ಬಿಡುತ್ತೆ ಅಂತ. ಇವತ್ತಾಯ್ತು ನನ್ನ ಮಗ ಹತ್ರ ಆದ ತಕ್ಷಣ ಎದ್ರುಕೊಂಡು ಅದೇ ಹೋಗೋಣ ಅವ್ರು ಹೋಗೋದು. ನಾನು ಹವಾ ಅಷ್ಟು ಇಟ್ಟಿದ್ದೀನಿ. ಆಯಿತು. ಗೊಜ್ಜು ನೀವು ತಿನ್ಬೇಕಾದ್ರೆ ಬಿಸಿ ಮಾಡಿದ್ರಾಯ್ತು ಅನಿಸುತ್ತೆ. ಕಲರ್ ಇಲ್ಲೇ ಏನೋ ಇದೆ, ಇಲ್ಲೇ ಏನೋ ಕಾಣಿಸ್ತಾ ಇದೆ. ನಾನು ಒಣಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ, ಅದಕ್ಕೆ ಕಲರ್ ಸ್ವಲ್ಪ ರೆಡ್ಡಿಶ್ ಆಗಿದೆ. ಗ್ರೀನ್ ಕಲರ್ ಅದು ಇರೋದು. ಇಲ್ಲಿ ನಾವು ತಿನ್ಬೇಕಾದ್ರೆ ಬಿಸಿ ಮಾಡ್ತೀವಿ. ಓಕೆ ಡನ್. ಇವಾಗ ಅಡುಗೆ ಮಾಡಾಯಿತು, ಮುಗಿದು ಬಂದಿದ್ದ ತಕ್ಷಣ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಮನೆ ಎಲ್ಲ ಗಮ್ಮಂತ ಅನ್ಸೋದೇ ಇಷ್ಟೊತ್ತಾಯಿತು. ಏನಿದು ಅಂತಿಲ್ಲ, ಹಾಂ ಗಮ್ಮಂತಿಲ್ಲ. ಎಷ್ಟು ಕೊಬ್ಬು ಕಷ್ಟಪಟ್ಟು ಮಾಡಿದ್ದೀನಿ, ಗಮ್ಮಂತಿಲ್ಲ. ಈಗ ಊಟದ ಟೈಮ್. ಹೆಂಗೈತವ ನಿಮ್ಮ ಮಾವನೂರು ಬಂಗಾರಿ? ಹೇಳ್ಬೇಕು ಬೇಗ ಬೇಗ ಪಟ ಪಟ. ಹೆಂಗೈತವ ನಿಮ್ಮ ಮಾವನೂರು? ಆವಾಗಲೇ ಎಷ್ಟು ಚೆನ್ನಾಗಿ ಕೇಳ್ತಿದ್ದು. ಇದ ನಿಮ್ಮೂರು? ಹೆಂಗವ ಕೇಳಿದ್ದೀನಿ ಮಾವನ? ಅತ್ತೆ ಊರು. ನನ್ನ ಊರಲ್ಲಪ್ಪ ಇದು, ನಂದೇನ ಊರು. ಮಾವನೂರು ಯಾವುದು ಮತ್ತೆ? ತುಂಬ ದೂರ. ಈಗ ನಮ್ಮೂರಿಗೆ ಬಂದಿದ್ದೀವಿ, ನೆಕ್ಸ್ಟ್ ನಿಮ್ಮ ಮತ್ತೆ ಊರು ಅಲ್ಲಿ ಮಾವನೂರಿಗೆ ಹೋಗೋದಾ? ಇಷ್ಟ ಆಯ್ತಾ ಮಾವನೂರು? ಇಷ್ಟ ಆಯ್ತವ? ಅಲ್ಲಿ ಪಪ್ಪ ಮನೆ ಕಟ್ತಿದ್ಯಲ್ಲ, ಅಲ್ಲಿರೋದು ಅತ್ತೆ ಊರು. ನೋಡ್ರಿ ನನ್ನ ಮಗನಿಗೆ ಗೊತ್ತು ನಮ್ಮೂರು ಯಾವುದು ಅಂತ, ನನ್ನ ಮಗಳಿಗೆ ಗೊತ್ತಿಲ್ಲ. ಮಾವನ ಊರು, ಇದು ಮಾವನ ಮನೆ. ಸ್ಪೂನ್ ಕೊಡ್ಲಾ? ಕೈ ತೊಳ್ಕೊಂಬಿಡಿ, ಸ್ಪೂನ್ ಕೊಡ್ತೀನಿ. ಹಿಂಗೆ ದಿನ ಹಿಂಗೆ ಮಾಡ್ತಾರೆ. ಗುಡ್ ಈವ್ನಿಂಗ್. ಫಿಶ್ ತಂದಾರಂತೆ, ಫಿಶ್ಶು. ಹೌದು, ಎಲ್ಲ ನಿದ್ದೆ. ಎಷ್ಟು ಚಿಂಟು ಬಾ, ಫಿಶ್ ತಂದಾರಂತಪ್ಪ, ನೋಡೋಣ. ಬೆಳಿಗ್ಗೆ ಬೇಗ ಊರಿಂದ ಎದ್ದು ಬಂದಿದ್ವಲ್ಲ, ಹಂಗಾಗಿ ಇವಾಗ ನಿದ್ದೆ ಚೆನ್ನಾಗಿ ನಿದ್ದೆ. ಊರಿಗೆ ಬಂದಾಗೆಲ್ಲ ಆಲ್ಮೋಸ್ಟ್ ನಮಗೆ ಫಿಶ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಇಲ್ಲೆಲ್ಲ ತುಂಬ ಹೊಳೆ ಕೆರೆಗಳು ಅಂದರೆ ಜಾಸ್ತಿ ಇದೆ. ಹಾಗಾಗಿ ನಮ್ಮ ಊರ ಕಡೆ ಜಾಸ್ತಿ ನೀರು, ಹಾಗಾಗಿ ಡ್ಯಾಮು ಈ ಥರ ಎಲ್ಲ ತುಂಬ ಇರೋದ್ರಿಂದ ಮೀನು ಜಾಸ್ತಿ ಸಿಗುತ್ತೆ. ನನಗೇನೆಂದರೆ ಸಮುದ್ರ ಮೀನಿಗಿಂತ ಮತ್ತು ಈ ಫುಡ್ಡೆಲ್ಲ ಹಾಕಿ ಸಾಕ್ತಾರೆ ನೋಡಿ, ಆ ಥರ ಸಾಕೋ ಮೀನಿಗಿಂತ ಈ ಥರ ಹೊಳೆಯಲ್ಲಿ ಕೆರೆಯಲ್ಲಿ ಸಿಗೋ ಮೀನುಗಳು ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರಿಗೆ ಅದನ್ನು ಹೇಳ್ತಾನೆ ಇರ್ತೀನಿ, ಊರಿಗೆ ಹೋದಾಗೆಲ್ಲನೂ ಕೂಡ ಮಿಸ್ ಮಾಡಿದೆ ಮೀನು ತರಿಸಿ ಅಂತ. ಬಂಗಾರಿ ಏನಿದು? ಓನೇದು ಮಗಳು ಮುಜ್ಜ ಬಂಗಾರ ಅಲ್ಲ, ನಿದ್ದೆ ಮೂಡು. ಜಸ್ಟ್ ಮಲ್ಕೊಂಡಿದ್ದೆ, ಬಂದು ಲೆವೆಲ್ ಜಸ್ಟ್ ಕಣ್ಣಿದ್ರೆ ಹಾಕ್ಕೊಂಡು. ಫಿಶು ಏನದು? ಹಾಂ, ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಮಕ್ಕಳನ್ನೆಲ್ಲರನ್ನೂ ಕೂಡ ಮಲಗಿಸ್ಬಿಟ್ಟಿದೆ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಡಿ ನೀವು, ಇನ್ನೆಲ್ಲೂ ಹೋಗಬೇಡಿ, ಹೊರಗಡೆ ಸ್ವಲ್ಪ ಬಿಸಿಲು ಇದೆ ಅಂತ. ನಂತರ ಸಂಜೆ ಮೀನೆಲ್ಲ ತಂದಮೇಲೆ ಇವಾಗ ನಾವು ನಮ್ಮ ಮನೆಯವ್ರ ಅಕ್ಕ ಮನೆಗೆ ಹೋಗಬೇಕು, ಅಂದರೆ ಶಾಂತಳ್ಳಿಗೆ. ಅಲ್ಲಿಗೆ ಹೋಗೋದಕ್ಕೂ ಮೊದಲು ಫಿಶ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಸ್ಕೊಂಡು ಹೋಗೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಊರಿಗೆ ಬಂತು ಅಂದರೆ ಏನೋ ಒಂದು ಖುಷಿಯಪ್ಪ, ಫಿಶ್ ಆಗ್ಬೋದು ಅಥವಾ ಏನೇ ಒಂದು ನಾನ್ ವೆಜ್ ಅಡುಗೆ ಏನೇ ಮಾಡಬೇಕು ಅಂದರೂ ಮನೆ ತುಂಬ ಜನ ಸೇರಿದಂಗೆ ಇರುತ್ತೆ. ಮತ್ತು ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ಒಂಥರ ಖುಷಿ ಕೊಡ್ತಾ ಇರುತ್ತೆ. ಮಕ್ಳಿಗೂ ಕೂಡ ಫಿಶೆಲ್ಲ ಯಾವ ರೀತಿ ಕ್ಲೀನ್ ಮಾಡ್ತಾರೆ, ಹೇಗೆಲ್ಲ ಒಂದು ಕೆಲಸ ಇರುತ್ತೆ, ಅದನ್ನೆಲ್ಲ ಕಂಪ್ಲೀಟ್ ನೋಡ್ತಾ ಇರ್ತಾರೆ. ಮತ್ತು ಇನ್ನೊಂದು ಏನಂದರೆ, ಊರ ಕಡೆ ಬಂದಾಗ ಈ ಥರದ್ದು ಏನಾದರೂ ಫಿಶ್ ಐಟಮ್ ಮಾಡಿಸ್ಕೋಬೇಕು ತೊಗೋಬೇಕು ಅಂತಂದರೆ ಕ್ಲೀನಿಂಗಿಗೆ ಏನೂ ಸ್ಮೆಲ್ ಆಗಲಿ ಅಥವಾ ಮನೆಯಲ್ಲೆಲ್ಲ ಒಂಥರ ಸ್ಮೆಲ್ ಆಗುತ್ತೆ ಅನ್ನೋದೆಲ್ಲ ಇರೋದಿಲ್ಲ. ಹೊರಗಡೆ ತುಂಬ ದೊಡ್ಡದಾಗಿರುತ್ತಲ್ಲ ಜಾಗ, ಬಯಲು ಅಂತೀವಲ್ಲ, ಹಂಗೆ ದೊಡ್ಡದಾಗಿರೋದ್ರಿಂದ ನಮಗೆ ನೀರಿನ ಒಂದು ವ್ಯವಸ್ಥೆ ಆಗ್ಬೋದು ಅಥವಾ ಕ್ಲೀನಿಂಗ್ ಆಗ್ಬೋದು ಎಲ್ಲದಕ್ಕೂ ಕೂಡ ಕಂಪ್ಲೀಟ್ ವಿಶಾಲವಾಗಿರುತ್ತೆ. ನಂಗೆ ಅದಕ್ಕೋಸ್ಕರ ಆಲ್ಮೋಸ್ಟ್ ಈ ಥರದ್ದೆಲ್ಲ ಏನಾದರೂ ನಾವು ಅಡುಗೆ ಮಾಡಬೇಕು ತೊಗೋಬೇಕು ಅಂದರೆ ನಂಗೆ ಊರಲ್ಲೇ ನನಗೆ ಅದನ್ನು ಮಾಡೋದಕ್ಕೆ ತಿನ್ನೋದಕ್ಕೆ ಇಷ್ಟ ಆಗೋದು. ಅದರದ್ದು ಇದು ಕೆಲಸ ಕಂಪ್ಲೀಟ್ ನಡೀತಾ ಇದೆ. ನಮ್ಮ ಮನೆಯವ್ರ ಅದಕ್ಕೆ ಮಗ ಮತ್ತು ನಮ್ಮ ಮನೆಯವ್ರ ಫ್ರೆಂಡು ಮತ್ತು ಇವು ನಮ್ಮ ಕುಂಜಿ ಅಂತ ನಾವು ಕರೆಯೋದು, ಅವ್ರ ಹೆಸರೇ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಎಲ್ಲ ಕೆಲಸ ಮಾಡ್ಕೊಂಡ್ವಿ ಪಟಾಪಟ ಅಂತ. ನಾನು ಮಧ್ಯಾಹ್ನ ಮಕ್ಕಳಿಗೆ ಊಟ ಎಲ್ಲ ಕೊಟ್ಟಿದ್ದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಆ ಪಾತ್ರೆ ಎಲ್ಲ ತೊಳೆದು ಇಟ್ಬಿಡ್ತಾಯಿದ್ದೆ. ಯಾಕಂದರೆ ಇವಾಗ ನಾವು ನಮ್ಮ ಮನೆಯವ್ರ ಅಕ್ಕ ಮನೆಗೆ ಹೋಗೋದ್ರಿಂದ ಮತ್ತೆ ನಾವು ರಿಟರ್ನ್ ಗೊಬ್ಳಿಗೆ ಬರ್ತೀವ ಇಲ್ವಾ ಗೊತ್ತಿಲ್ಲ, ನಾವು ಹಾಗೆ ಬೆಂಗಳೂರಿಗೆ ಹೋಗ್ತೀವ ಏನೋ ಅಂತ. ನಮ್ಮ ಮನೆಯವ್ರ ಕೆಲಸ ತುಂಬ ಇದೆ. ಬಟ್ ಅವ್ರು ಹೇಳ್ತಾಯಿದ್ರು, ನಿಮ್ಮನ್ನು ನಾನು ಶಾಂತಳ್ಳಿಗೆ ಬಿಟ್ಬಿಟ್ಟು ನಾನು ರಿಟರ್ನ್ ವಾಪಸ್ ಬರ್ತೀನಿ, ನೀವು ಎಲ್ಲ ಅಲ್ಲೇ ಇರಿ ಅಂತ. ಯಾಕಂದರೆ ಇಲ್ಲಿ ಮಕ್ಳಿಗೆ ಸ್ವಲ್ಪ ಹಿಂಸೆ ಆಗ್ಬೋದು ಇರೋದಕ್ಕೆ.
ಬರೀ ಒಳಗಡೆ ಕೂತ್ಕೋಬೇಕು, ಬೇರೆ ಏನೂ ಕೂಡ ಟಿ ವಿ ಆಗ್ಬೋದು ಏನೂ ಇಲ್ವಲ್ಲ. ಇನ್ನು ಮಕ್ಕಳು ಫುಲ್ ಬೇಜಾರಾಗುತ್ತೆ ಕಂಟಿನ್ಯೂಸ್ ಆಗಿ ಇರೋದಕ್ಕೆ. ಮತ್ತು ನಮಗೆ ನಮ್ಮ ಚೆರಿ ಮರಿಗೆ ಈ ಜಾಗ ಸ್ವಲ್ಪ ಕಷ್ಟ ಆಗ್ಬೋದು ಉಳ್ಕೊಳ್ಳೋದಕ್ಕೆ ಅನ್ನೋ ಒಂದು ಕಾರಣಕ್ಕೆ ಈಗ ನಾವು ಎಲ್ಲರೂ ನಮ್ಮ ಮನೆಯವ್ರ ಅಕ್ಕ ಮನೆಗೆ ಹೊರಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಬರ್ತೀನಿ ನನ್ನ ನೇಟಿವ್ಗೆ. ಹಿಂದೆ ಗ್ರೀನರಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಂ, ಈವ್ನಿಂಗ್ ಚೀತಾ ಬಂತು, ಚೀತಾ ಪಾಸಿಬಲಿ ಅಟೆಂಡ್ ಮಾಡ್ತೀನಿ ಅಂದ್ಬಿಟ್ಟು ಮೆಸೇಜ್ ಮಾಡಿದೆ ಸರ್ಗೆ. ಮತ್ತೆ ಇನ್ನೇನು ಚೀತನ ಫೈಟ್ ಮಾಡ್ತಾಳಲ್ವಾ, ಇನ್ನೆಲ್ಲಿ ಫೈಟ್ ಮಾಡೋದದು, ಫೈಟು ಮಾಡಲ್ಲ ಏನು ಮಾಡೋದು. ಚರಿಮಾ ನೀವು ರೆಡಿಯಾಗಿ ಬರ್ಬೇಕ್ರಣ್ಣ, ಬರ್ಬೇಕಾರೆ ಯಾವಾಗಲೂ ನಮ್ಮ ಬಂದಾಗೆಲ್ಲ ಗೊತ್ತು ತಾನೆ. ಅದನ್ನೇ ಹೇಳಿದ್ದು, ರೆಡಿ ಆದಾಗ ಬರ್ಬೇಕು ತಾನೇ ನೀವು. ಹಿಂಗೆ ಇಟ್ಕೊತೀನಿ ಇವಾಗ ನಮ್ಮ ಅಣ್ಣ ಹೊರಟ್ರು ಅಂತ. ಹಳ್ಳಿಲಿದ್ದಾಗ ಹಿಂಗೆ ತಾನೇ ಇರೋದು, ಎಲ್ಲಾದರೂ ಹೊರಗೆ ಹೋದ್ರೆ ಚೇಂಜಸ್ ಇರುತ್ತೆ ಅಷ್ಟೇ. ಬರ್ತೀವಣ್ಣ ನಾವು, ಹೋಗಿ ಬೈ, ಬರ್ತೀವಿ. ಬಾಯ್ ಮಾಡ್ರ, ಬೀಳ್ತೀರ. ನಾಯಿ ಬಂತ, ನಾನು ಆ ಕಡೆ ಈ ಕಡೆ ನೋಡಿದ್ನ, ಅದು ಯಾಕೆ ಹೋಗ್ತಾನೆ ಇಲ್ಲ ಅದಂದ್ರೆ ಅನ್ಕೊಂಡು ಬರ್ತೈತೆ ನನಗೆ ಆಚೆ ಹಾಕೊಂಡು. ಯಾವ್ದು ಬ್ಲಾಕ್ ಕಲರ್ ಅನ್ನ ನಂದಿನಿ ಆರಾಮಾಗಿ ಕೂತ್ಕೊಂಡು ಕಿಂಗ್ ಫಿಶರ್ ನೋಡ್ರಿ, ಅಲ್ಲಿ ಹೋದಾಗ್ಲೂ ಅಲ್ಲೇ ಕೂತಿತ್ತು, ಗೊತ್ತು. ಕಿಂಗ್ ಫಿಶರ್ ತಾನೆ ಅದು, ಫಿಶ್ ಕಲರ್ ಕಲರ್ ಆಗಿದೆ. ಈಗ ಎಲ್ಲರೂ ಚಿಕ್ಕಿತೀನಿ ನಾನು, ಚಿಕ್ಕಿ 9 ಗಂಟೆ. ಬಂಗಾರಿ ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ ನಾವು? ಚಿಕ್ಕತ್ತೆ ಮನೆಗೆ. ಈಗ ಅತ್ತೆ ಮನೆಗೆ ಬಂದಿದ್ದು, ಅತ್ತೆ ಮಾವ ಮನೆಗೆ. ಈಗ ನಿಮ್ಮ ಮನೆಗೆ ಹೋಗ್ತಾ ಇರೋದು. ಹೌದು ಅಪ್ಪ, ನಮ್ಮ ಮನೆಗೆ ನಮ್ಮೆಲ್ಲ ನಮ್ಮ ಕಾರೊಳಗಡೆ ತುಂಬಾ ಎಳೆ ಮಗು ಬಂದ್ಬಿಟ್ಟಿದೆ ಅಪ್ಪ. ಎಲ್ಲಿಗೆ ಹೋಗ್ತಿದೀವಿ ಅಂತ. ಎಲ್ಲಿ ಹೋಗ್ತಾ ಇದೀವಿ? ಲಾಸ್ಟ್ ಟೈಮ್ ಹೋಗಿದ್ವಲ್ಲ. ಲಾಸ್ಟ್ ಟೈಮ್ ಎಲ್ಲಿ ಹೋಗಿದ್ವಿ? ಅದು ದೊಡ್ಡತ್ತೆ ಮನೆಗೆ. ನಾವು ಚಿಕ್ಕತ್ತೆ, ಅವರು ದೊಡ್ಡತ್ತೆ. ಚಿನ್ನಿಯನ್ನ ಮನೆಗೆ. ಚಿನ್ನಿಯನ್ನ ಪರವಾಗಿಲ್ಲ, ಹೆಸರು ನೆನ್ಪಿಟ್ಕೊಂಡ್ಬಿಟ್ಟವನೇ. ಬರೀ ಬಂಗಾರಿ ಮುಂದೆ ಬಂದ್ಬಿಡವ ನೀನು, ಮುಂದೆ ಕುತ್ಕೊಂಡ್ಬರುವ ನೀನು. ಅಲ್ಲಿ ಹೆಂಗ್ ಹೋಗ್ತಾರಂತ ಕಾಣಿಸುತ್ತೆ. ಭಯ ಆಗತ್ತ ಅವಳಿಗೆ, ಅದಕ್ಕೆ ಬರ್ತಾ ಇಲ್ಲ. ಈಗ ನಾವು ಹೊರಟ್ವಿ ಶಾಂತಹಳ್ಳಿಗೆ. ಆಲ್ಮೋಸ್ಟು ಕತ್ಲೆನೇ ಆಯಿತು, ಬಟ್ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ನಮ್ಮ ಮನೆಯವ್ರ ಅಕ್ಕ ಎಲ್ಲನೂ ಅಡುಗೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ರು. ಮತ್ತು ಆನ್ ದ ವೇ ನಾವು ಹೋಗ್ತಾ ಬೊಂಗಲಲ್ಲಿ ನಮ್ಮ ಆಂಟಿಯವ್ರ ಯಜಮಾನರು ಕೂಡ ಇದ್ರು, ಅವ್ರು ನಾಟಿ ಕೋಳಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ಇನ್ನೊಂದು ಕಡೆ ಫಿಶ್ ನಾವು ತೊಗೊಂಡಿದ್ವಿ. ಅಲ್ಲಿ ಆಂಟಿ ಕೂಡ, ಅವರು ಕೂಡ ಚಿಕನ್ ಕಬಾಬ್ ಮಾಡೋದಕ್ಕೆ ಅಂತ ಹೇಳಿ ಅವರು ಚಿಕನ್ ಎಲ್ಲ ತರಿಸಿದ್ರು. ಅಂದರೆ ನಾವು ಶನಿವಾರ ತಿನ್ನೋದಿಲ್ಲ, ಬಟ್ ಭಾನುವಾರ ಬೆಳಗ್ಗೆ ನಾನ್ ವೆಜ್ಜೇ ತಿಂಡಿ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ರು. ಇವಾಗ ಕುತ್ಕೊಂಡು ಶಾವಿಗೆ ಬರೋದು ವಿಡಿಯೋ ಮಾಡ್ಕೋ. ನಿಂತ ಹೋಯ್ತು ಬಿಡು, ಮುಗೀತು. ನಾನ್ ಮಾಡ್ತೀನಿ. ಇವನ ಹಬ್ಬ, ಇವನ್ ಮಧ್ಯದಲ್ಲೇ ನಿಂತ್ಕೊಂಡ, ನನಗೇನು ಕಾಣಿಸ್ತಾನೆ ಇಲ್ಲ ಕಣ್ಣು. ಚಿಂಟು ಶಾವಿಗೆ ಮಾಡೋದೇ ಹಿಂಗೆ ಹೊತ್ತು ಶಾವಿಗೆ ನಿಂತ್ಕೊಂಡು ಬಟ್ಲಲ್ಲಿ ಸುತ್ತಾ ಇದ್ದಿದ್ದಲ್ವಾ ಆಂಟಿ? ಅಷ್ಟೇ, ಬಟ್ಲಲ್ಲಿ. ನಮಗೆಲ್ಲ ಇವು ಕಾಯಿ ಹಾಲಲ್ಲಿ ತಿನ್ನಕ್ಕೆ ಇಷ್ಟ. ಕಾಯಿ ಹಾಲು ಸ್ವೀಟ್ ಇದ್ರೆ. ಹಾಂ, ಅದೇನು ಮಾಡ್ತಾ ಇದ್ದದು? ಚರಿಮಾ ಅಲ್ಲ, ಚರಿ ಮಮ್ಮಿ, ಏನು ಮಾಡ್ತಿದ್ದೀರಾ ಮಮ್ಮಿ? ಬನ್ನಿ, ಇಲ್ಲಿ ಏನೋ ಮಾಡ್ತವ್ರೆ, ಎಲ್ಲ ನೋಡಿ ಬನ್ನಿ. ಇಟ್ಕೊ ಬನ್ನಿ ಈ ಕಡೆ. ನೀನು ಮಾಡ್ತಾನೆ, ಮಾಡ್ಕೊಳ್ಳಿ ಒಂದು. ಇರು. ಆಂಟಿ ಅಂತೂ ಕಾಯಿ ಹಾಲು ರೆಡಿ ಮಾಡಿ ಶಾವಿಗೆನೂ ಕೂಡ ಮಾಡ್ತಿದ್ರು. ಈ ಕಡೆ ಎಲ್ಲ ಬಂದರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರ್ಬೋದು, ಕಡುಬು, ರೊಟ್ಟಿ, ಶಾವಿಗೆ ಇದೆ ಫೇಮಸ್ಸು. ನಾಟಿ ಕೋಳಿ ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ನೈಟು ನಾನೆಲ್ಲ ಸಾಂಬಾರು, ಅಡುಗೆ ಎಲ್ಲ, ಫಿಶ್ಶು ಸಾಂಬಾರು ಎಲ್ಲ ರೆಡಿ ಮಾಡಿಟ್ವಿ. ಬಟ್ ನಾವು ತಿಂದಿದ್ದು ಬೇಳೆ ಸಾರು, ಆಮೇಲೆ ಕಾಯಿ ಹಾಲು, ಇದು ಎಲ್ಲ ತಿಂದ್ವಿ. ಸಖತ್ತಾಗಿತ್ತು. ಮಕ್ಳ ಕೈಲಿ ಸ್ವಲ್ಪ
ಎಕ್ಸಸೈಸ್ ಆದಂಗೆ ಆಗುತ್ತೆ ಶಾವಿಗೆ ಒತ್ತಲಿ ಅಂತ ಹೇಳಿ ಕೊಟ್ಟರೆ ನಮ್ಮ ಚಿಂಟಿಗಾಗಲಿ ಪಾತಂಗಾಗಲಿ ಇಬ್ಬರಿಗೂ ಪಾಪ ಒತ್ತೋದಕ್ಕೆ ಅದನ್ನು ಬರಲೇ ಇಲ್ಲ. ನನ್ನ ಮಗಳಾದರೆ ಚೆನ್ನಾಗಿ ಮಾಡ್ತಿದ್ರು. ಸರ್ಕಸ್ ಮಾಡಿ ಏನೇನೋ ಮಾಡಿ ಒಟ್ಟಿನಲ್ಲಿ ಮಕ್ಕಳು ಮಾಡ್ತೀವಿ ಅಂತ ಬಂದು ಅದನ್ನು ಹೆಂಗೆ ಅಂದರೆ ತಿರುಗ್ಸೋಕ್ಕೆ ಬರ್ತಾ ಇರಲಿಲ್ಲ. ಆವಾಗ ನನಗೂ ಚಿಕ್ಕ ವಯಸ್ಸಲ್ಲಿ ಇವೆಲ್ಲ ನಾವು ಜಾಸ್ತಿ ಮಾಡಿಲ್ಲ. ನನ್ನ ಮದುವೆ ಆದಮೇಲೆ ನಾನು ಕೂಡ ನೋಡಿದ್ದು ಈ ಥರನೂ ಎಲ್ಲ ಅಡುಗೆಗಳ್ನ ಜಾಸ್ತಿ ಮಾಡ್ತಾರೆ ಅಂತ. ನಮಗೆಲ್ಲ ಅವಾಗ ಹಬ್ಬದ ಟೈಮಲ್ಲಿ ಕಾಯಿ ಹಾಲು ಮಾಡಿ ಅಮ್ಮ ಶಾವಿಗೆ ಮಾಡ್ತಾಯಿದ್ದು ಬಿಟ್ಟರೆ ನಾವು ಇನ್ಯಾವುದಕ್ಕೂ ಈ ಥರ ಅಡುಗೆಗಳು ಮಾಡಿ ತಿಂದಿದ್ದೆಲ್ಲ ಇಲ್ಲವೇ ಇಲ್ಲ. ಮದುವೆ ಆದಮೇಲೆ ಜಾಸ್ತಿ ಇದು. ಒಂದು ಕಡೆ ಮಕ್ಕಳೆಲ್ಲ ಶಾವಿಗೆ ಹೊತ್ಕೊಳ್ತಾಯಿದ್ರು, ನಾನು ಇನ್ನೊಂದು ಕಡೆ ಫಿಶ್ ಫ್ರೈಗೆ ಮಸಾಲ ಎಲ್ಲ ರೆಡಿ ಮಾಡಿರ್ತಿದ್ದೆ. ಯಾಕಂದರೆ ಅದನ್ನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಾಳೆಗೆ ಮಕ್ಳಿಗೆ ಫ್ರೈ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಫ್ರೈಗೆಲ್ಲ ರೆಡಿ ಮಾಡ್ಕೊಂಡು ನಾನೊಂದು ಅಡುಗೆ, ಹಾಗೆ ಮಕ್ಕಳು ಆಂಟಿ ಎಲ್ಲ ಸೇರ್ಕೊಂಡು ಒಂದೊಂದು ಮಾಡ್ತಾಯಿದ್ರು. ಇದಿಷ್ಟು ಇವತ್ತಿನ ಡೇ ವ್ಲಾಗ್ ಆಗಿತ್ತು. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.